पूरितान्तर्वाक्याण्डकोशं हरितोपलाभम् तर्काभयेतं विधि सर्वपूर्वगीर्वाणविज्ञानदमानतोऽस्मि प्रथमो हनुमान् नाम द्वितीयो भीमयेव च पूर्णप्रज्ञस्तृतीयस्तु भगवत्कार्यसाधकः बुद्धिर्बलं यशोधैर्यं निर्भयत्वम् अरोगता अजाड्यं वाक्पटुत्वं च हनूमत्स्मरणात् भवेत् पृथ्वीमण्डलमध्यस्थाः पूर्णबोधमतानुगाः वैष्णवा विष्णुहृदयाः तन्नमस्ये गुरुन्मम जन्माद्यस्य यतोऽन्वयादितरतश्चार्थेष्वभिज्ञस्वराट् तेने ब्रह्महृदाय आदिकवये मुह्यन्ति यं सूरयः तेजो वारिमृदां यथा विनिमयो यत्र त्रिसर्गो मृषा धाम्ना स्वेन सदा निरस्तकुहकं सत्यं परं धीमहि सृष्टिस्थित्यप्येहानियतिदृशितमो बन्धमोक्षाश्च यस्मात् अस्य श्रीब्रह्मरुद्रप्रभृतिसुरनरद्वीषशत्रुत्मकस्य विष्णोर्व्यस्ताः समस्ताः सकलगुणनिधिः सर्वदोषव्यपेतः पूर्णानन्दो व्ययो यो गुरुरपि परमः चिन्तयेतं महान्तम् यं प्रव्रजन्तमनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरवोऽपि नेदुः तं सर्वभूतहृदयं मुनिमानतोऽस्मि श्रीगुरुभ्यो नमः हरिः ओम् ಶ್ರೀಮದ್ಭಾಗವತದ ಚತುರ್ಥ ಸ್ಕಂದದ 13ನೇ ಅಧ್ಯಾಯದಲ್ಲಿ ಇವತ್ತು ನಾಲ್ಕನೇ ಶ್ಲೋಕ. ಸ್ವಧರ್ಮಶೀಲೈ ಪುರುಷೈಃ ಭಗವಾನ್ ಯಜ್ಞಪೂರುಷಃ ವಿದ್ಯಮಾನೋ ಭಕ್ತಿಮತಾ ನಾರದೇನೇರಿತಃ ಕಿಲ. ವಿದುರ ಮೈತ್ರೇಯರ ಹತ್ರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಪ್ರಚೇತಸರು ಅಂತಂದ್ರೆ ಯಾರು? ಅವರು ಯಾರ ಮಕ್ಕಳು? ಯಾರ ವಂಶದಲ್ಲಿ ಪ್ರಸಿದ್ಧಿಯನ್ನ ಪಡೆದಿರ್ತಕ್ಕಂಥವ್ರು? ಆ ಪ್ರಚೇತಸರು ಎಲ್ಲಿ ಯಾಗವನ್ನ ಮಾಡ್ತಾ ಇದ್ರು? ಆ ಯಾಗ ನಡೀತಾ ಇರುವ ಸಮಯದಲ್ಲೇ ತಾನೇ ನಾರದರು ಈ ಭಗವದ್ಭಕ್ತರ ಧ್ರುವ ಮೊದಲಾದವರ ಚರಿತ್ರೆಗಳನ್ನ ಹಾಡಿ ಹೊಗಳಿದ್ದು. ಆ ನಾರದರು ಭಗವಂತನನ್ನ ಪ್ರತ್ಯಕ್ಷವಾಗಿ ಕಂಡವರು, ಮಹಾವಿಷ್ಣು ಭಕ್ತರು. ಭಗವಂತನ ಪೂಜಾ ಮೊದಲಾದ ವಿಧಿವಿಧಾನಗಳನ್ನ ತಿಳಿಸ್ತಕ್ಕಂತಹ ಕ್ರಿಯಾಯೋಗವನ್ನ ನಾರದ ಪಂಚರಾತ್ರದಲ್ಲಿ ಉಪದೇಶವನ್ನ ಮಾಡಿರ್ತಕ್ಕಂಥವ್ರವರು. ಸ್ವಧರ್ಮ ಶೀಲೈಹಿ, ಸ್ವಧರ್ಮನಿಷ್ಠರಾಗಿರ್ತಕ್ಕಂತಹ ಪ್ರಚೇತಸರು ಯಜ್ಞವನ್ನ ನಡೆಸ್ತಾ ಇರುವಾಗ ಆ ಯಜ್ಞಗಳಲ್ಲಿ ಆರಾಧನೆಯನ್ನ ಸ್ವೀಕಾರ ಮಾಡ್ತಾ ಇರ್ತಕ್ಕಂಥವನು ಭಗವಂತನಾದ ಪುರುಷೋತ್ತಮನಾದ ಶ್ರೀಮನ್ನಾರಾಯಣನೇ ಅಂತ ಆ ನಾರದರು ಹೇಳಿದ್ದಾರೆ. ಭಗವಂತನ ಭಕ್ತಿಯಲ್ಲೇ ಸಂಪನ್ನರಾಗಿರ್ತಕ್ಕಂಥವರು ಆ ನಾರದ ಮಹರ್ಷಿಗಳು. ಅವರು ಆ ಯಜ್ಞದಲ್ಲಿ ಯಜ್ಞಪುರುಷ ಭಗವಾನ್ ವಿಷ್ಣುವೇ, ಸರ್ವೋತ್ತಮನಾದ ಪುರುಷೋತ್ತಮನಾಗಿರ್ತಕ್ಕಂತಹ ವಿಷ್ಣುವೇ ಆ ಪ್ರಚೇತಸರು ಮಾಡುವ ಯಾಗದಿಂದ ಪ್ರತಿಪಾದ್ಯ ಅನ್ನೋದನ್ನ ಆ ನಾರದರು ಹೇಳಿದ್ದಾರೆ ತಾನೆ ಅಂತ. ಈ ರೀತಿ ಹಾಕಿಲ್ಲ. ಸ್ವಧರ್ಮಶೀಲೈ ಪುರುಷೈರ್ ಭಗವಾನ್ ಯಜ್ಞಪೂರುಷಃ ವಿದ್ಯಮಾನೋ ಭಕ್ತಿಮತಾ ನಾರದೇನೇರಿತಃ ಕಿಲ.
ಯಾಸ್ತಾ ದೇವರ್ಷಿಣ ತತ್ರ ವರ್ಣಿತಾ ಭಗವತ್ಕಥಾಃ ಮಖ್ಯಂ ಶುಶ್ರೂಷವೇ ಬ್ರಹ್ಮನ್ ಕಾರ್ಸ್ನೇನಾಚಷ್ಟುಮರ್ಹಸಿ. ಹಾಗಾಗಿ ಮೈತ್ರೇಯ ಋಷಿಗಳೇ, ದೇವರ್ಷಿಗಳಾಗಿರ್ತಕ್ಕಂತಹ ಆ ನಾರದರು ಪ್ರಚೇತಸರು ನಡೆಸ್ತಾ ಇರ್ತಕ್ಕಂತಹ ಸತ್ರಯಾಗದಲ್ಲಿ ಯಾವ ಯಾವ ಭಗವಂತನ ಕಥೆಗಳನ್ನ ವರ್ಣನೆ ಮಾಡಿದ್ದಾರೋ ಆ ಎಲ್ಲ ಕಥೆಗಳನ್ನ ಪೂರ್ಣವಾಗಿ ನನಗೆ ಉಪದೇಶ ಮಾಡ್ರಿ. ನನಗೆ ಆ ಎಲ್ಲ ಭಗವತ್ ಕಥೆಗಳನ್ನು ಕೂಡ ಕೇಳಬೇಕು ಅಂತ ಬಹಳ ಅಪೇಕ್ಷೆಯಾಗಿದೆ. ಹಾಗಾಗಿ ಪ್ರಚೇತಸರು ಮಾಡುವ ಯಾಗದ ಸಮಯದಲ್ಲಿ ನಾರದ ಮಹರ್ಷಿಗಳು ಅಲ್ಲಿ ಬಂದು ಉಪದೇಶ ಮಾಡಿದ್ರು ಅಂತ ಏನು ಹೇಳಿದ್ರಿ, ಅಲ್ಲಿ ಏನೇನು ಉಪದೇಶ ಮಾಡಿದ್ರು, ಅವರು ಏನೇನು ಕಥೆಗಳನ್ನ ಹಾಡಿದ್ರು, ಹೊಗಳಿದ್ರು, ಅದನ್ನೆಲ್ಲ ನನಗೆ ಕೇಳಬೇಕು ಅಂತ ಬಹಳ ಅಪೇಕ್ಷೆ ಆಗಿದೆ, ಪೂರ್ಣವಾಗಿ ಹೇಳ್ರಿ ಅಂತ ಮತ್ತೆ ವಿದುರ ಮೈತ್ರೇಯರ ಹತ್ತಿರ ಪ್ರಶ್ನೆ ಮಾಡ್ತಾ ಇದ್ದಾನೆ. ಯಾಸ್ತಾ ದೇವರ್ಷಿಣ ತತ್ರ ವರ್ಣಿತಾ ಭಗವತ್ ಕಥಾಃ ಮಹ್ಯಂ ಶುಶ್ರೂಷವೇ ಬ್ರಹ್ಮನ್ ಕಾರ್ಸ್ನೇನಾಚಷ್ಟುಮರ್ಹಸಿ. ಮೈತ್ರೇಯ ಉವಾಚ ಧ್ರುವಸ್ಯ ಚೋತ್ಕಲಃ ಪುತ್ರಃ ಪಿತರಿ ಪ್ರಸ್ಥಿತೇ ವನಂ ಸಾರ್ವಭೌಮ ಶ್ರಿಯಂ ನೈಚ್ಛತೆ ಅಧಿರಾಜಾಸನಂ ಪಿತುಃ. ನಾರದ ಮಹರ್ಷಿಗಳ ಪ್ರಶ್ನೆಗೆ ಉತ್ತರವಾಗಿ ಜ್ಞಾನಿಗಳಾಗಿರ್ತಕ್ಕಂತಹ ಮೈತ್ರೇಯ ಋಷಿಗಳು ಧ್ರುವನ ಚರಿತ್ರೆಯನ್ನ ಮುಂದುವರಿಸ್ತಾ ಇದ್ದಾರೆ. ಹಿಂದೆ ಧ್ರುವನ ಚರಿತ್ರೆಯನ್ನ ಬಹಳ ವಿಸ್ತಾರವಾಗಿ ವರ್ಣನೆ ಮಾಡಿದರು. ಅದರ ನಂತರದಲ್ಲಿ ಈಗ ಆ ಧ್ರುವನ ಮಗನ ಬಗ್ಗೆ, ಮಕ್ಕಳ ಬಗ್ಗೆ ಹೇಳ್ತಾ ಇದ್ದಾರೆ ಮೈತ್ರೇಯರು. ಧ್ರುವನಿಗೆ ಉತ್ಕಲ ಎಂಬುದಾಗಿ ಒಬ್ಬ ಮಗ, ಹಿರಿಯ ಮಗ. ಆ ಉತ್ಕಲ ಮುಂದೆ ಅವನೇ ರಾಜ್ಯದ ಸಿಂಹಾಸನದಲ್ಲಿ ಕೂತು ರಾಜ್ಯಭಾರವನ್ನ ಮಾಡ್ಲಿಕ್ಕೆ ಯೋಗ್ಯನಾಗಿರ್ತಕ್ಕಂಥವನು, ಹಿರಿಯ ಮಗ. ಆದರೆ ತಂದೆಯಾದಂತಹ ಧ್ರುವ ಕಾಡಿಗೆ ಹೋದ ಮೇಲೆ ಆ ರಾಜ್ಯದ ಸಿಂಹಾಸನದಲ್ಲಿ ಕೂತು ಸಾರ್ವಭೌಮತ್ವ ಸಂಪತ್ತನ್ನ ಸ್ವೀಕಾರ ಮಾಡ್ಲಿಕ್ಕೆ ಅವನು ಬಯಸ್ಲಿಲ್ಲಂತೆ. ಉತ್ಕಲ ಹುಟ್ಟಿನಿಂದಲೇ ಮಹಾಬ್ರಹ್ಮಜ್ಞಾನಿಯಾಗಿರ್ತಕ್ಕಂಥವನು ಆ ಉತ್ಕಲ. ಅವನು ತಂದೆಯ ನಂತರದಲ್ಲಿ ತನಗೆ ಸೇರಬೇಕಾದ ಆ ರಾಜ್ಯದ ಸಂಪತ್ತನ್ನ ಸ್ವೀಕಾರ ಮಾಡಲಿಲ್ಲ. ಅವನಿಗದು ಬೇಡ ಅಂತ ಅನಿಸ್ತು. ನೈಚ್ಛತ್ ಸಾರ್ವಭೌಮ ಶ್ರಿಯಂ ನ ಐಚ್ಛತ್. ಆ ಸಾರ್ವಭೌಮ ಸಂಪತ್ತನ್ನ ಇಚ್ಛೆ ಪಡ್ಲಿಲ್ಲ ಅವನು. ಉತ್ಕಲ ಅಂತ ಅವನಿಗೆ ಹೆಸರು. ಧ್ರುವಸ್ಯ ಚೋತ್ಕಲ ಪುತ್ರಃ ಪಿತರಿ ಪ್ರಸ್ಥಿತೇ ವನಂ ಸಾರ್ವಭೌಮ ಶ್ರಿಯಂ ನೈಚ್ಛತ್ ಅಧಿರಾಜಾಸನಂ ಪಿತುಃ. ಸಜನ್ಮನೋಪಶಾಂತಾತ್ಮ ನಿಸ್ಸಂಗಃ ಸಮದರ್ಶನಃ ದದರ್ಶ ಲೋಕೆ ವಿತತಂ ಆತ್ಮಾನಂ ಲೋಕಮಾತ್ಮನಿ. ಆ ಉತ್ಕಲ ಹುಟ್ಟಿದಾಗಿಂದಲೂ ಕೂಡ ವಿಷಯ ಪದಾರ್ಥಗಳ ಸಂಸರ್ಗವನ್ನ ತೊರೆದು ಭಗವಂತನಲ್ಲೇ ನಿಷ್ಠೆಯನ್ನ ಪಡ್ಕೊಂಡವನಾಗಿದ್ದ. ಜನ್ಮನ ಅಂತಾರೆ, ಹುಟ್ಟಿದಾಗಿಂದಲೂ ಇತ್ತಂತ ಅವನಿಗೆ. ಉಪಶಾಂತ ಆತ್ಮ. ಉಪಶಾಂತ ಆತ್ಮ ಅಂತಂದ್ರೆ ಅವನು ವಿಷಯ ಪದಾರ್ಥಗಳನ್ನೆಲ್ಲ ತ್ಯಾಗ ಮಾಡಿದ್ದ. ನಿಸ್ಸಂಗ, ಭಗವಂತನಲ್ಲೇ ನಿಷ್ಠೆಯನ್ನ ಪಡ್ಕೊಂಡಿದ್ದ.
ಜನ್ಮನ ಆರಭ್ಯ ಈ ರೀತಿಯಲ್ಲಿ ಇದ್ದ ಅವನು ಸಮದರ್ಶನ, ಎಲ್ಲ ಕಡೆಯಲ್ಲಿ ಭಗವಂತನನ್ನ ಸಮಾನವಾಗಿ ಕಾಣ್ತಾ ಇದ್ದ. ಎಲ್ಲಾ ಕಡೆಯಲ್ಲಿ ಇರುವ ಭಗವಂತ ನಿರ್ದುಷ್ಟನಾಗಿಯೇ ಇದ್ದಾನೆ, ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ ಭಗವಂತ ಅಂತಾನೆ ಕಾಣ್ತಾ ಇದ್ದ. ಇದು ಸಮದರ್ಶನ ಅಂದ್ರೆ ಹಾಗರ್ಥ. ಎಲ್ಲ ಕಡೆಯಲ್ಲಿಯೂ ಏಕರೀತಿಯಲ್ಲಿ ಭಗವಂತನನ್ನ ಕಾಣೋದು. ಎಲ್ಲಾ ಪದಾರ್ಥಗಳಲ್ಲಿಯೂ ಎಲ್ಲ ಜಾಗಗಳಲ್ಲಿಯೂ ಭಗವಂತ ನಿರ್ದುಷ್ಟನಾಗಿಯೇ ಇರ್ತಾನೆ. ಸರ್ವೋತ್ತಮನಾಗಿ, ಸರ್ವೋತ್ಕೃಷ್ಟನಾಗಿ, ನಿರ್ದುಷ್ಟನಾಗಿಯೇ, ಅವಿಕಾರಿಯಾಗಿಯೇ ಸಕಲ ಪದಾರ್ಥಗಳಲ್ಲಿಯೂ ಕೂಡ ಭಗವಂತ ವ್ಯಾಪಿಸಿಕೊಂಡಿದ್ದಾನೆ ಅಂತ ಕಾಣೋದೇನಿದೆ ಇದು ಸಮದರ್ಶನ. ಆ ರೀತಿಯಲ್ಲಿ ಕಾಣ್ತಾ ಇದ್ದ ಆ ಉತ್ಕಲ ಆ ಭಗವಂತನಲ್ಲೇ ಎಲ್ಲ ಲೋಕಗಳು ಕೂಡ ಆಶ್ರಯಿಸಿಕೊಂಡಿದೆ ಅನ್ನೋದನ್ನು ಕೂಡ ಕಾಣ್ತಾ ಇದ್ದ. ಆತ್ಮನಿ ಲೋಕಂ ವಿತತಂ ಅಂತಂದ್ರೆ ಹಾಗೆ ಈ ಇಡೀ ಜಗತ್ತು ಆ ಭಗವಂತನನ್ನೇ ಆಶ್ರಯಿಸಿಕೊಂಡು ಇದೆ ಅಂತನ್ನೋದನ್ನು ಕೂಡ ಸದಾಕಾಲ ಮನಗಂಡಿದ್ದ ಆ ಉತ್ಕಲ. ಸಜನ್ಮನೋಪಶಾಂತಾತ್ಮ ನಿಸ್ಸಂಗ ಸಮದರ್ಶನ ದದರ್ಶ ಲೋಕೆ ವಿತತಂ ಆತ್ಮಾನಂ ಲೋಕಮಾತ್ಮನಿ ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಮಿತ ವಿಗ್ರಹಂ ಅವಬೋಧರಸೈಕಾತ್ಮ್ಯಂ ಆನಂದಮನುಸಂತತಂ. ಹಾಗೆ ಆ ಭಗವಂತ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ. ಬ್ರಹ್ಮ ಅನ್ನೋ ಶಬ್ದಕ್ಕೆ ಸಕಲ ಗುಣ ಪರಿಪೂರ್ಣ ಅಂತ ಅರ್ಥ. ಆ ರೀತಿಯಲ್ಲೇ ಕಾಣ್ತಾ ಇದ್ದ ಆ ಭಗವಂತ ಬ್ರಹ್ಮ ಅಂತ ಕಾಣ್ತಾ ಇದ್ದ, ಅಂದ್ರೆ ಸಕಲ ಗುಣ ಪರಿಪೂರ್ಣನಾಗಿದ್ದಾನೆ ಅಂತ. ಬೃಹಂತೋ ಹಿ ಅಸ್ಮಿನ್ ಗುಣಾಃ ಇತಿ ಬ್ರಹ್ಮ ಅಂತ ಬ್ರಹ್ಮ ಶಬ್ದದ ಅರ್ಥವನ್ನ ವೇದವೇ ಹೇಳ್ತಾ ಇದೆ. ಅಥ ಕಸ್ಮಾದುಚ್ಯತೆ ಬ್ರಹ್ಮೇತಿ ಬೃಹಂತೋ ಹ್ಯಸ್ಮಿನ್ ಗುಣಾಃ ಇತಿ. ಬ್ರಹ್ಮ ಅಂತ ಯಾಕೆ ಕರೀತಾರೆ ಭಗವಂತನನ್ನ ಅಂದ್ರೆ ಬೃಹಂತೋ ಹಿ ಅಸ್ಮಿನ್ ಗುಣಾಃ, ಎಲ್ಲ ಗುಣಗಳು ಅವನಲ್ಲಿದೆ, ಆದ್ರಿಂದ ಅವನು ಬ್ರಹ್ಮ ಅಂತ. ವೇದ ಬ್ರಹ್ಮ ಶಬ್ದದ ಅರ್ಥವನ್ನು ನಮಗೆ ತಿಳಿಸಿಕೊಡ್ತದೆ. ಹಾಗಾಗಿ ಬ್ರಹ್ಮ ಅಂದ್ರೆ ಸಕಲ ಗುಣ ಪರಿಪೂರ್ಣ ಅಂತ ಆ ಭಗವಂತನನ್ನ ತಿಳ್ಕೊಂಡಿದ್ದ. ಆ ಭಗವಂತನಿಗೆ ಪ್ರಾಕೃತವಾದ ಗುಣಗಳು ಇಲ್ಲ ಅಂತ ತಿಳ್ಕೊಂಡಿದ್ದ. ಆ ಪ್ರಾಕೃತ ದೇಹ ಅವನಿಗೆ ಇಲ್ಲ, ಆದ್ರಿಂದ ಅವನ ಶರೀರ ಜೀವರಿಗೆ ಕಾಣಿಸೋದಿಲ್ಲ. ಪ್ರತ್ಯಸ್ತಮಿತ ವಿಗ್ರಹಂ, ಯಾವ ಜೀವರಿಗೂ ಕೂಡ ಅವನು ಕಾಣಿಸೋದಿಲ್ಲ, ಎಲ್ಲ ಕಡೆಯಲ್ಲೂ ಇದ್ದಾನೆ, ಸರ್ವತ್ರ ವ್ಯಾಪ್ತನಾಗಿದ್ದಾನೆ, ಆದರೂ ಯಾವ ಜೀವರಿಗೂ ಕೂಡ ಅವನು ಕಾಣಿಸೋದಿಲ್ಲ. ಪ್ರತಿ ಅಸ್ತಮಿತ ವಿಗ್ರಹ, ಪ್ರತಿಯೊಬ್ಬರಿಗೂ ಕೂಡ ಅಸ್ತಮಿತವಾದ ವಿಗ್ರಹವುಳ್ಳವನಾಗಿದ್ದಾನೆ, ಅಂದ್ರೆ ಕಾಣಿಸದೇ ಇರುವಂತಹ ಶರೀರವುಳ್ಳವನಾಗಿದ್ದಾನೆ. ಯಾಕೆ? ಅವನಿಗೆ ಪ್ರಾಕೃತವಾದ ದೇಹ ಇಲ್ಲ. ನಿರ್ವಾಣಂ ಅಂದ್ರೆ ಪ್ರಾಕೃತ ದೇಹ ಇಲ್ಲ ಅಂತ ಅರ್ಥ, ದೇಹವೇ ಇಲ್ಲ ಅಂತ ಅರ್ಥ ಅಲ್ಲ. ದೇಹವೇ ಇಲ್ಲ ಅಂತ ಹೇಳಿಬಿಟ್ರೆ ಭಗವಂತನಿಗೆ ದೇಹವನ್ನ ಪ್ರತಿಪಾದನೆ ಮಾಡತಕ್ಕಂತಹ ವೇದಗಳ ವಿರೋಧ ಬರ್ತದೆ. ಹಾಗಾಗಿ ಅವನಿಗೆ ಶರೀರವೇ ಇಲ್ಲ ಅಂತಲ್ಲ, ಪ್ರಾಕೃತ ಶರೀರ ಇಲ್ಲ, ಆದ್ರಿಂದ ಅವನು ಜೀವರ ಕಣ್ಣಿಗೆ ಕಾಣಿಸೋದಿಲ್ಲ. ಅವನಿಗೆ ಇರುವ ಶರೀರ ಅಪ್ರಾಕೃತವಾದ ಶರೀರ,
ಜ್ಞಾನ ಮತ್ತು ಆನಂದ ರೂಪವಾಗಿರ್ತಕ್ಕಂತಹ ಶರೀರ. ಆ ಶರೀರ ಅವನಿಗಿಂತ ಅಭಿನ್ನವೇ ಆಗಿದೆ. ಅದು ಶರೀರ ಬೇರೆ ಅಲ್ಲ, ಅವನು ಬೇರೆ ಅಲ್ಲ. ನಮ್ದಾದ್ರೆ ಪ್ರಾಕೃತವಾದ ಶರೀರ, ಆದ್ರಿಂದ ಶರೀರ ಬೇರೆ, ನಾವು ಬೇರೆ. ಈ ಶರೀರವೇ ನಾವಲ್ಲ. ಆದ್ರೆ ಭಗವಂತ ಅವನ ಶರೀರ ಮತ್ತು ಅವನು ಭಿನ್ನ ಭಿನ್ನ ಅಲ್ಲ. ಯಾಕೆ? ಅದು ಜ್ಞಾನಾನಂದ ಸ್ವರೂಪವಾದ ಶರೀರ. ಜ್ಞಾನ ಮತ್ತು ಆನಂದಗಳ ಸ್ವರೂಪನಾದ ಅವನು ಆ ಶರೀರಕ್ಕಿಂತ ಅಭಿನ್ನನೇ ಆಗಿದ್ದಾನೆ. ಅಂತಹ ಶರೀರದಿಂದಲೇನೆ ಅವನು ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಅವಬೋಧ ರಸೈಕಾತ್ಮ್ಯಂ. ಅವಬೋಧ ರಸ ಅಂದ್ರೆ ಶ್ರೇಷ್ಠ ಜ್ಞಾನ. ಆ ಶ್ರೇಷ್ಠ ಜ್ಞಾನವೇ ಶರೀರ. ಅವಬೋಧ ರಸೈಕ ಆತ್ಮ್ಯ. ಅದು ಬಿಟ್ಟು ಬೇರೆ ಶರೀರ ಅಂತಿಲ್ಲ ಅವನಿಗೆ. ಪ್ರಾಕೃತವಾದ ಶರೀರ ಇಲ್ಲ. ಅವಬೋಧವೇ, ಜ್ಞಾನವೇ ಶರೀರ. ಆ ಶರೀರದಿಂದಲೇ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಆನಂದಂ ಅನುಸಂತತಂ. ಆನಂದ ಸ್ವರೂಪಿ. ಆ ಆನಂದವೇ ದೇಹ. ಜ್ಞಾನ ಆನಂದಗಳೇ ಸ್ವರೂಪವಾಗಿ ಉಳ್ಳಂತಹ ದೇಹದಿಂದ ಎಲ್ಲ ಕಡೆಯಲ್ಲಿ ವ್ಯಾಪ್ತ. ಸಂತತಂ. ಸಂತತಂ ಅಂದ್ರೆ ಸಮ್ಯಕ್ ತತಂ. ಸಮ್ಯಕ್ ತತ ಅಂದ್ರೆ ಎಲ್ಲ ಕಡೆಯಲ್ಲಿ ವ್ಯಾಪಿಸಿಕೊಂಡಿದ್ದಾನೆ. ಜ್ಞಾನ ಆನಂದಗಳೇ ಶರೀರ. ಆ ಜ್ಞಾನ ಆನಂದ ಶರೀರದಿಂದಲೇನೆ ಅವನು ಎಲ್ಲ ಕಡೆಯಲ್ಲಿ ಇದ್ದಾನೆ. ಹೊರತು ಪ್ರಾಕೃತವಾದ ಶರೀರ ಇಲ್ಲ. ನಿರ್ವಾಣಂ. ನಿರ್ವಾಣಂ ಅಂದ್ರೆ ಪ್ರಾಕೃತ ಶರೀರ ರಹಿತ. ಆದ್ರಿಂದಲೇನೆ ಪ್ರತ್ಯಸ್ತ ಮಿತ ವಿಗ್ರಹಂ. ಜೀವರಿಗೆ ಆ ಸ್ವರೂಪವನ್ನ ನೋಡ್ಲಿಕ್ಕೆ ಯಾರ ಕೈಯಿಂದಲೂ ಸಾಧ್ಯವಾಗ್ತಾ ಇಲ್ಲ. ವಿಗ್ರಹ ಅಂದ್ರೆ ಶರೀರ ಅಂತ ಅರ್ಥ. ಗಾತ್ರಂ ವಪುಸ್ ಸಂಹನನಂ ಶರೀರಂ ವರ್ಷ್ಮ ವಿಗ್ರಹ ಅಂತ ಅಮರಕೋಶದಲ್ಲಿ ವಿಗ್ರಹ ಅಂದ್ರೆ ಶರೀರ ಅಂತ. ಹಾಗಾಗಿ ಶರೀರ ಇಲ್ಲ ಅಂತ ಅರ್ಥ ಅಲ್ಲ ಅವನಿಗೆ. ಇದೆ, ಪ್ರಾಕೃತ ಶರೀರ ಇಲ್ಲ. ನಿರ್ವಾಣ. ನಿರ್ವಾಣ ಅಂತನ್ನೋ ಶಬ್ದಕ್ಕೆ ಪ್ರಾಕೃತ ಶರೀರ ಇಲ್ಲದೆ ಇರೋವನು ಅಂತ ಅರ್ಥ ಮಾಡಿದ್ದಾರೆ. ನಿರ್ವಾಣ ಅಂತಂದ್ರೆ ನಿಜವಾಗ್ಲೂ ಇಲ್ಲ. ನಿರ್ವಾಣಂ ನಿವೃತೌ ಮೋಕ್ಷೆ ವಿನಾಶೇ ಗಜಮಜ್ಜನೆ ಅಂತ ಯಾದವ ಹೇಳ್ತದೆ. ಅಂದ್ರೆ ಪ್ರಾಕೃತ ದೇಹದಿಂದ ಮುಕ್ತನಾದವನು, ಬಿಡಲ್ಪಟ್ಟವನು ಅಂತ ಅದರ ತಾತ್ಪರ್ಯ. ಹೀಗೆ ಆ ಭಗವಂತನನ್ನ ತಿಳ್ಕೊಂಡಿದ್ದ ಉತ್ಕಲ ಅಂತ ಅನ್ನೋದ್ರಿಂದ ಅನ್ವಯ ಮಾಡ್ಕೊಳ್ಬೇಕು. ಹಿಂದಿನ ಶ್ಲೋಕ ದದರ್ಶ. ಈ ರೀತಿಯಲ್ಲಿ ಭಗವಂತನನ್ನ ಕಾಣ್ತಾ ಇದ್ದ ಆ ಉತ್ಕಲ, ಧ್ರುವನ ಮಗ. ಆತ್ಮಾನಂ ಬ್ರಹ್ಮ ನಿರ್ವಾಣಂ ಪ್ರತ್ಯಸ್ತಮಿತ ವಿಗ್ರಹಂ ಅವಬೋಧರಸೈಕಾತ್ಮ್ಯಂ ಆನಂದಮನುಸಂತತಂ ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮಮಲಾಶಯಃ ಸ್ವರೂಪಮವರುಂಧಾನೋ ನಾಣ್ಯದಸ್ಮಾತ್ ತದೈಕ್ಷತ. ಮತ್ತೆ ಈ ಉತ್ಕಲ ನಿರಂತರವಾಗಿ ಭಗವಂತನ ಧ್ಯಾನವನ್ನ ಮಾಡ್ತಾ ಇದ್ದ. ಈ ರೀತಿಯಲ್ಲಿ ಭಗವಂತನನ್ನ ಎಲ್ಲ ಕಡೆಯಲ್ಲೂ ಕಾಣ್ತಾ ಸದಾ ತನ್ನ ಅಂತಃಕರಣದಲ್ಲಿ
ಭಗವಂತನನ್ನೇ ತುಂಬಿಕೊಂಡು ಬಿಟ್ಟಿದ್ದ. ನಿರಂತರ ಧ್ಯಾನದಿಂದ ಅವನ ಪುಣ್ಯ ಪಾಪ ಎಲ್ಲವೂ ಕೂಡ ನಾಶವಾಗಿ ಬಿಟ್ಟಿತ್ತು ಅಂತಾರೆ. ಪುಣ್ಯ ಅಂದ್ರೆ ಅನಿಷ್ಟ ಪುಣ್ಯ, ಅನಿಷ್ಟ ಪುಣ್ಯವನ್ನು ಕೂಡ ಕಳ್ಕೊಳ್ಬೇಕು, ಪಾಪಗಳನ್ನೆಲ್ಲವನ್ನೂ ಕಳ್ಕೊಳ್ಬೇಕು. ಅದು ಜ್ಞಾನ ಅನ್ನೋ ಅಗ್ನಿಯಿಂದ ಸುಟ್ಟು ಹೋಗ್ತದೆ. ಜ್ಞಾನಾಗ್ನಿ ಸರ್ವಕರ್ಮಾಣಿ ಭಸ್ಮಸಾತ್ ಕುರುತೆ ಅರ್ಜುನ ಅಂತ ಕೃಷ್ಣ ಭಗವದ್ಗೀತೆಯಲ್ಲಿ ಹೇಳಿದಂತೆ, ಜ್ಞಾನ ಅಂತನ್ನೋ ಅಗ್ನಿ ಸರ್ವಕರ್ಮಾಣಿ ಎಲ್ಲಾ ಕರ್ಮಗಳನ್ನೂ ಸುಟ್ಟು ಹಾಕ್ತದೆ ಅಂತ. ಅಲ್ಲಿ ಎಲ್ಲಾ ಕರ್ಮಗಳು ಅಂತಂದ್ರೆ ಎಲ್ಲ ಪುಣ್ಯ ಪಾಪಗಳು ಅಂತ ಅರ್ಥ. ಎಲ್ಲಾ ಪುಣ್ಯನೂ ನಾಶ ಆಗತ್ತೆ ಅಂದ್ರೆ ಏನರ್ಥ? ಪುಣ್ಯ ಅಂತಂದ್ರೆ ಅನಿಷ್ಟ ಪುಣ್ಯ, ನಮಗೆ ಬೇಡವಾದಂತಹ ಪುಣ್ಯ, ಅದು ಮೋಕ್ಷಕ್ಕೆ ವಿರೋಧಿಯಾಗಿರ್ತಕ್ಕಂತಹ ಪುಣ್ಯ, ಕೇವಲ ಸ್ವರ್ಗಕ್ಕೆ ಕಾರಣವಾದಂತಹ ಪುಣ್ಯ. ಆ ಪುಣ್ಯ ಮೋಕ್ಷಕ್ಕೆ ಉಪಯೋಗಿ ಅಲ್ಲ. ಆ ಪುಣ್ಯವನ್ನು ಕಳ್ಕೊಳ್ಬೇಕು ಮತ್ತು ಎಲ್ಲ ಪಾಪಗಳನ್ನೂ ಕಳ್ಕೊಳ್ಬೇಕು. ಅದು ಜ್ಞಾನ ಅಂತನ್ನೋ ಅಗ್ನಿ ಸುಟ್ಟು ಹಾಕ್ತದೆ. ಹಾಗಾಗಿ ಇವನು ಆ ಯೋಗಾಗ್ನಿ ದಗ್ಧ ಕರ್ಮ ಮಲಾಶಯ, ಯೋಗಾಗ್ನಿ ಜ್ಞಾನಾಗ್ನಿ ಏನಿದೆ ಆ ಅಗ್ನಿಯಿಂದ ಸಕಲ ಅನಿಷ್ಟ ಪುಣ್ಯಗಳನ್ನು ಮತ್ತು ಪಾಪಗಳನ್ನು, ಹಾಗೆ ಈ ಜಡವಾದಂತಹ ಅಂತಃಕರಣವನ್ನು ಕೂಡ ಸುಟ್ಟು ತನ್ನ ಬಿಂಬರೂಪನಾದ ಭಗವಂತನನ್ನ ಪ್ರತ್ಯಕ್ಷ ಕಾಣ್ತಾ ಇದ್ದ. ಹಾಗೆ ಬ್ರಹ್ಮಾದಿ ದೇವತೆಗಳನ್ನೆಲ್ಲ ಕಾಣ್ತಾ ಇದ್ದ. ಬೇರೆ ಯಾವುದನ್ನು ಕೂಡ ತಾನು ಕಾಣಲಿಲ್ಲ. ಅಷ್ಟು ಭಗವಂತನಲ್ಲಿ ಏಕಾತ್ಮ ಚಿತ್ತದಿಂದ ಈ ಹೊರಗಿನ ಯಾವ ಪದಾರ್ಥಗಳನ್ನು ಕೂಡ ಕಾಣಲೇ ಇಲ್ಲ. ಬಿಂಬರೂಪಿಯಾದ ಭಗವಂತನನ್ನೇ ದರ್ಶನ ಮಾಡ್ತಾ, ಬ್ರಹ್ಮಾದಿ ದೇವತೆಗಳನ್ನೇ ದರ್ಶನ ಮಾಡ್ತಾ, ಈ ಹೊರಗಿನ ಶರೀರ ಮೊದಲಾದವುಗಳನ್ನು ಯಾವುದನ್ನೂ ಕೂಡ ಕಾಣಲಿಲ್ಲ. ನ ಅನ್ಯತ್ ಅಸ್ಮಾತ್ ತದೈಕ್ಷತ ಅಂತ ಉತ್ಕಲ ಎಷ್ಟು ಅದ್ಭುತವಾದ ರೀತಿಯಲ್ಲಿ ಧ್ಯಾನವನ್ನ ಮಾಡ್ತಾ ಇದ್ದ ಅನ್ನೋದನ್ನ ಈ ಶ್ಲೋಕ ವರ್ಣನೆ ಮಾಡ್ತಾ ಇದೆ. ನಿರಂತರವಾದ ಧ್ಯಾನ, ಆ ಧ್ಯಾನದಿಂದಲೇ ಹುಟ್ಟಿಕೊಂಡಂತಹ ಜ್ಞಾನಾಗ್ನಿ ಅವನ ಎಲ್ಲ ಅನಿಷ್ಟ ಪುಣ್ಯ ಮತ್ತು ಪಾಪಗಳನ್ನ, ಹಾಗೆ ಜಡವಾದ ಅಂತಃಕರಣವನ್ನು ಕೂಡ ಸುಟ್ಟುಕೊಂಡು ತನ್ನ ಬಿಂಬರೂಪನಾದ ಭಗವಂತನನ್ನ, ಬ್ರಹ್ಮಾದಿ ದೇವತೆಗಳನ್ನ ಪ್ರತ್ಯಕ್ಷವಾಗಿ ಕಾಣ್ತಾ, ಬೇರೆ ಯಾವ ಹೊರಗಿನ ಶರೀರ ಮೊದಲಾದವುಗಳನ್ನು ಕೂಡ ಕಾಣಲೇ ಇಲ್ಲ ಅಂತ ಈ ರೀತಿ ಹೇಳ್ತಾ ಇದ್ದಾರೆ. ಇಲ್ಲಿ ಈ ಶ್ಲೋಕವನ್ನು ನೋಡಿದಾಗ ನಾಣ್ಯದಸ್ಮಾತ್ ತದೈಕ್ಷತ ಸ್ವರೂಪಂ ಅವರುಂಧಾನಃ ಅಂತಿದೆ. ಸ್ವರೂಪವನ್ನ ಅವರುಂಧಾನಃ ಅನ್ಯತ್ ಅಸ್ಮಾತ್ ತದೈಕ್ಷತ. ಮೇಲ್ನೋಟಕ್ಕೆ ಈ ಶ್ಲೋಕದಲ್ಲಿ ಹೇಗೆ ಹೇಳಿದ ಹಾಗೆ ಕಾಣ್ತದೆ ಅಂದ್ರೆ, ತನ್ನ ಸ್ವರೂಪವನ್ನೇ ಅನುಸಂಧಾನವನ್ನ ಮಾಡಿಕೊಳ್ತಾ, ಸ್ವರೂಪಂ ಅವರುಂಧಾನ ಅಂತಂದು ಕೂಡಲೇ ಉತ್ಕಲ ತನ್ನ ಸ್ವರೂಪವನ್ನೇ ಅನುಸಂಧಾನ ಮಾಡ್ಕೊಳ್ತಾ ತನಗಿಂತ ಬೇರೆಯಾದ ದೇಹ ಮೊದಲಾದವುಗಳನ್ನ ಕಾಣ್ಲಿಲ್ಲ ಅಂತ ಈ ರೀತಿ ಮೇಲ್ನೋಟಕ್ಕೆ ಹೇಳಿದಂತೆ ಕಾಣಿಸ್ತದೆ. ವೀರರಾಘವ ವ್ಯಾಖ್ಯಾನದಲ್ಲಿ ಹಾಗೇ ಹೇಳಿದ್ದಾರೆ. ಅವರು ಆ ಮೇಲ್ನೋಟದ ಅರ್ಥವನ್ನ ಇಟ್ಟುಕೊಂಡು ಹಾಗೆ ಅರ್ಥ ಮಾಡಿದ್ದಾರೆ. ತನ್ನ ಸ್ವರೂಪವನ್ನೇ ಅನುಸಂಧಾನ ಮಾಡಿಕೊಳ್ತಾ ತನಗಿಂತ ಬೇರೆಯಾದ ದೇಹಾದಿಗಳನ್ನ ಕಾಣ್ಲಿಲ್ಲ ಅಂತ. ಯಾಕೆ ಅಂದ್ರೆ ಆತ್ಮಾಪರೋಕ್ಷದಿಂದ ಅವರ ಅದಕ್ಕೆ ವ್ಯಾಖ್ಯಾನ ಮಾಡೋದು, ಆತ್ಮಾಪರೋಕ್ಷದಿಂದ ಅಂದ್ರೆ ತನ್ನ ಸ್ವರೂಪದ ಅಪರೋಕ್ಷದಿಂದ ಕೈವಲ್ಯ ಎಂಬ ಮೋಕ್ಷವನ್ನ ಅವರು ಒಪ್ಪಿದ್ದಾರೆ.
ಆತ್ಮಾಪರೋಕ್ಷದಿಂದಲೇ ಮೋಕ್ಷ ಅಂತ ಹೇಳ್ತಾರೆ ಹೊರತು ಪರಮಾತ್ಮಾಪರೋಕ್ಷದಿಂದ ಅಂತ ಅಲ್ಲ ಅವರ ಸಿದ್ಧಾಂತ. ನಿಜ ಮೋಕ್ಷ ಅಂದ್ರೆ ಪರಮಾತ್ಮನ ಅಪರೋಕ್ಷ ಆಗಬೇಕು. ಪರಮಾತ್ಮನ ಅಪರೋಕ್ಷದಿಂದ ಮೋಕ್ಷ ಹೊರತು ತನ್ನ ಸ್ವರೂಪ ಅಪರೋಕ್ಷದಿಂದ ಮೇಲೆ ಮೋಕ್ಷ ಅಲ್ಲ. ಅವ್ರು ಹಾಗೆ ಹೇಳ್ತಾರೆ, ತನ್ನ ಸ್ವರೂಪ ಅಪರೋಕ್ಷದಿಂದಲೇ ಮೋಕ್ಷ ಅಂತ ಅವ್ರು ಹೇಳ್ತಾರೆ. ಯಾಕೆಂದ್ರೆ ಅವರಿಗೆ ತನ್ನ ಸ್ವರೂಪ ಭಗವಂತನ ಸ್ವರೂಪ ಎರಡು ಒಂದೇ ಅಲ್ವಾ. ಇಲ್ಲಿ ತನ್ನ ಸ್ವರೂಪವನ್ನೇ ಅನುಸಂಧಾನ ಮಾಡ್ಕೊಳ್ತಾ ಎಲ್ಲವನ್ನೂ ಮರೆತು ಬಿಟ್ಟ ಅಂತ ಇಷ್ಟು ಅರ್ಥ ಮಾಡಿದ್ದಾರೆ ಅವರು ವೀರರಾಘವ ವ್ಯಾಖ್ಯಾನದಲ್ಲಿ. ಇನ್ನು ಶುಕದೇವ ವ್ಯಾಖ್ಯಾನದಲ್ಲಿ ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಉತ್ಕಲ ತನ್ನ ಸ್ವರೂಪವನ್ನ ಪರಮಾತ್ಮನ ಅಂಶ ಅಂತ ಅನುಸಂಧಾನ ಮಾಡ್ಕೊಳ್ತಾ ತನ್ನನ್ನ ಪರಮಾತ್ಮನಿಗಿಂತ ಬೇರೆ ಅಂತ ತಿಳಿಲಿಲ್ಲ, ಅಭಿನ್ನ ಅಂತಾನೆ ತಿಳ್ಕೊಂಡ ಅಂತ ಈ ರೀತಿ ಅವರು ವ್ಯಾಖ್ಯಾನ ಮಾಡ್ತಾರೆ. ಪೂರ್ಣ ಅಭೇದ ಪರವಾದ ವ್ಯಾಖ್ಯಾನ. ತನ್ನನ್ನ ಪರಮಾತ್ಮನಿಗಿಂತ ಭಿನ್ನ ಅಂತ ತಿಳಿಯಲೇ ಇಲ್ಲ, ನಾಣ್ಯದಸ್ಮಾದ್ ತದೈಕ್ಷತ ಅನ್ನೋದಕ್ಕೆ ಹಾಗೆ ಅರ್ಥ ಮಾಡ್ತಾರೆ. ಸ್ವರೂಪಮವರುಂಧಾನಃ, ತನ್ನ ಸ್ವರೂಪವನ್ನ ಪರಮಾತ್ಮನ ಅಂಶ ಅಂತಾನೆ ಅನುಸಂಧಾನ ಮಾಡಿಕೊಂಡ, ತನ್ನನ್ನ ಪರಮಾತ್ಮನಿಗಿಂತ ಬೇರೆ ಅಂತ ತಿಳಿಯಲೇ ಇಲ್ಲ, ಅಭೇದ ಅಭಿನ್ನ ಅಂತಲೇ ತಿಳ್ಕೊಂಡ ಅಂತ ಶುಕದೇವ ವ್ಯಾಖ್ಯಾನದಲ್ಲಿ ಹೇಳಿದ್ದಾರೆ. ಆದರೆ ನಿಜವಾದ ಈ ಶ್ಲೋಕದ ಅಭಿಪ್ರಾಯ ಏನು ಅನ್ನೋದನ್ನ ಮಧ್ವಾಚಾರ್ಯರು ತಾತ್ಪರ್ಯದಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸ್ವರೂಪಂ, ಇಲ್ಲಿ ಸ್ವರೂಪಂ ಅವರುಂಧಾನೋ ನಾಣ್ಯದಸ್ಮಾತ್ ತದೈಕ್ಷತ ಅಂತ ಭಾಗವತ ಇದೆ. ಅಲ್ಲಿ ಸ್ವರೂಪಂ ಅನ್ನೋ ಶಬ್ದವನ್ನ ತಗೊಂಡು ಮಧ್ವಾಚಾರ್ಯರು ಅದಕ್ಕೆ ಅರ್ಥವನ್ನು ಬರಿತಾ ಇದ್ದಾರೆ. ಸ್ವರೂಪಂ ಜೀವಸ್ಯ ಬಿಂಬರೂಪಂ ಪರಮಾತ್ಮಾನಂ ಅಂತ ಅರ್ಥ ಬರೆದಿದ್ದಾರೆ. ಸ್ವರೂಪ ಅಂತಂದ್ರೆ ಜೀವನ ಬಿಂಬರೂಪಿಯಾದ ಪರಮಾತ್ಮನನ್ನು ಅಂತ ಅರ್ಥ, ತನ್ನ ಸ್ವರೂಪ ಅಂತ ಅರ್ಥ ಅಲ್ಲ. ಸ್ವರೂಪ ಅನ್ನೋ ಶಬ್ದಕ್ಕೆ ಆ ಜೀವನ ಬಿಂಬರೂಪಿಯಾದ ಪರಮಾತ್ಮ, ಅವನನ್ನೇ ಅವರುಂಧಾನಃ ಅಂತ, ತನ್ನ ಬಿಂಬರೂಪನಾದ ಪರಮಾತ್ಮನನ್ನೇ ಕಾಣತಾ ಅಂತ ಅರ್ಥ. ಅದಕ್ಕೆ ಸ್ವರೂಪ ಅಂತ ಅನ್ನೋ ಶಬ್ದಕ್ಕೆ ಬಿಂಬರೂಪಿ ಪರಮಾತ್ಮ ಅಂತ ಅರ್ಥ ಮಧ್ವಾಚಾರ್ಯ ಹೇಳ್ತಾ ಇದ್ದಾರಲ್ಲ, ಈ ಅರ್ಥ ಎಲ್ಲಿಂದ ಬರ್ತದೆ? ಅಲ್ಲಿ ಸ್ವರೂಪಂ ಅವರುಂಧಾನ ಅಂತ ಪದ ಇದೆ ಭಾಗವತದಲ್ಲಿ. ಅದಕ್ಕೆ ನೀವು ಸ್ವರೂಪ ಅನ್ನೋ ಶಬ್ದಕ್ಕೆ ಬಿಂಬರೂಪಿಯಾದ ಭಗವಂತ ಅಂತ ಅರ್ಥ ಮಾಡ್ತಾ ಇದ್ದೀರಿ, ಈ ಅರ್ಥ ಹೇಗೆ ಬಂತು ಅಂತ ಯಾರಾದ್ರೂ ಕೇಳಬಹುದು. ಅದಕ್ಕೆ ಗರುಡ ಪುರಾಣದ ಒಂದು ಶ್ಲೋಕವನ್ನ ಮಧ್ವಾಚಾರ್ಯರು ಉದಾಹರಿಸ್ತಾ ಇದ್ದಾರೆ. ಭಿನ್ನ ಸ್ವರೂಪಂ ಅಭಿಧಂ ಸ್ವರೂಪಂತು ದ್ವಿಧಾ ಹರೇಃ ಭಿನ್ನ ಸ್ವರೂಪಂ ಬ್ರಹ್ಮಾದ್ಯಾಹ ಅಭಿಧಮುಚ್ಯತೆ ಇತಿ ಗಾರುಡೆ ಅಂತ ಗರುಡ ಪುರಾಣದ ಈ ಶ್ಲೋಕವನ್ನ ಮಧ್ವಾಚಾರ್ಯರು ಉದಾಹರಿಸಿ ಸ್ವರೂಪ ಅನ್ನೋ ಶಬ್ದದ ಅರ್ಥವನ್ನು ನಮಗೆ ತಿಳಿಸಿಕೊಡ್ತಾ ಇದ್ದಾರೆ. ಸ್ವರೂಪ ಅಂದ್ರೆ ಇಲ್ಲಿ ಜೀವನ ಬಿಂಬರೂಪಿಯಾದ ಪರಮಾತ್ಮ ಅಂತ ಅರ್ಥ ಅಂತ ಮಧ್ವಾಚಾರ್ಯ ಹೇಳಿದರು. ಅದನ್ನ ಗರುಡ ಪುರಾಣದಲ್ಲಿ ಹೇಳಿದ್ದಾರೆ ನೋಡಿ. ಭಿನ್ನ ಸ್ವರೂಪಂ ಅಭಿಧಂ ಸ್ವರೂಪಂತು ದ್ವಿಧಾಹರೇಃ, ಭಗವಂತನಿಗೆ ಭಿನ್ನ ಸ್ವರೂಪ ಅಭಿನ್ನ ಸ್ವರೂಪ ಅಂತ ಎರಡು ಸ್ವರೂಪ ಇದೆ. ಬ್ರಹ್ಮಾದಿ ದೇವತೆಗಳೇನಿದ್ದಾರೆ ಆ ಎಲ್ಲ ಬ್ರಹ್ಮಾದಿ ದೇವತೆಗಳು ಆವೇಶ ಪಾತ್ರರಾದ್ದರಿಂದ ಭಿನ್ನ ಸ್ವರೂಪರು. ಇನ್ನು ಮತ್ಸ್ಯ ಕೂರ್ಮ ವರಾಹ ಮೊದಲಾದ ರೂಪಗಳೇನಿದ್ದಾವೆ ಇದು ಸ್ವತಃ ಅಭಿನ್ನ ಸ್ವರೂಪಗಳು. ಹೀಗೆ ಭಿನ್ನ ಸ್ವರೂಪ ಮತ್ತು ಅಭಿನ್ನ ಸ್ವರೂಪ ಅಂತ ಎರಡು ರೀತಿಯಾದ ಸ್ವರೂಪ ಭಗವಂತನಿಗೆ ಇದೆ ಅಂತ ಗರುಡ ಪುರಾಣ ಹೇಳ್ತಾ ಇದೆ. ಮತ್ಸ್ಯಾದಿ ಅಂತಿದೆ ಇಲ್ಲಿ, ಮತ್ಸ್ಯಾದ್ಯಭಿಧ ಮುಚ್ಚತೆ ಅಂತ. ಅಲ್ಲಿ ಮತ್ಸ್ಯಾದಿ ಅನ್ನೋ ಆದಿ ಪದದಿಂದ ಬಿಂಬ ರೂಪವನ್ನು ಇಟ್ಟುಕೊಳ್ಬೇಕು. ಪ್ರತಿಯೊಬ್ಬರ ಜೀವರ ಒಳಗೆ ಇರುವ ಬಿಂಬ, ಆ ಬಿಂಬ ಸ್ವರೂಪ ಏನಿದೆ ಅದು ಕೂಡ ಭಗವಂತನ ಅಭಿನ್ನ ಸ್ವರೂಪ.
ಎಲ್ಲ ಜೀವರ ಬಿಂಬ ಏನಿದೆ ಅದು ಒಳಗೆ ಇರ್ತಕ್ಕಂತಹ ಬಿಂಬರೂಪ, ಅದನ್ನ ಮತ್ಸ್ಯಾದಿಯನ್ನು ಆದಿಪದದಿಂದ ಇಟ್ಕೊಳ್ಬೇಕು. ಹಾಗಾಗಿ ಪ್ರಕೃತದಲ್ಲಿ ಉತ್ಕಲ ತನ್ನ ಸ್ವರೂಪವನ್ನ ಕಂಡ ಅಂದ್ರೆ ತನ್ನ ಬಿಂಬರೂಪಿಯಾದ ಭಗವಂತನನ್ನ ಕಂಡ ಅಂತ ಅರ್ಥ. ಭಿನ್ನ ಸ್ವರೂಪ ಅಭಿನ್ನ ಸ್ವರೂಪ ಅಂತ ಎರಡು ಬಾರಿ ಹೇಳಿದಾಗ ಪುನರುಕ್ತಿ ಆಗ್ತದಲ್ವಾ ಅಂತ ಅನಿಸ್ಬೋದು. ಎರಡೂ ಭಗವಂತನ ಸ್ವರೂಪಗಳೇ ಅಂತಾದಾಗ ಪೌನರುಕ್ತಿ ಬರ್ತದಲ್ಲ ಅಂದ್ರೆ ಅದಕ್ಕೆ ಸ್ವಸ್ಯ ಸ್ವರೂಪಂ, ತನ್ನ ಸ್ವರೂಪ ಅಂತನ್ನಲ್ಲಿ ಸ್ವರೂಪ ಅನ್ನೋ ಶಬ್ದಕ್ಕೆ ಭಿನ್ನ ರೂಪ ಅಭಿನ್ನ ರೂಪ ಅಂತ ಎರಡು ಹೇಳ್ತಾ ಇದ್ದಾರೆ ಅಂತ ಇಟ್ಟುಕೊಳ್ಬೇಕು. ಆವಾಗ ಬ್ರಹ್ಮಾದಿ ದೇವತೆಗಳು ಅವರು ಭಗವಂತನ ಆವೇಶ ಪಾತ್ರರಾದ್ದರಿಂದ ಅವರೆಲ್ಲ ಭಿನ್ನ ಸ್ವರೂಪರು, ಅವರನ್ನೂ ಕಂಡ ಅಂತ ಇಟ್ಟುಕೊಳ್ಬೇಕು. ಅದಕ್ಕೆ ಆವಾಗ ಹೇಳಿದ್ದು ತನ್ನ ಬಿಂಬರೂಪನಾದ ಭಗವಂತನನ್ನೂ ಕಂಡ, ಹಾಗೆ ಬ್ರಹ್ಮಾದಿ ದೇವತೆಗಳನ್ನೂ ಪ್ರತ್ಯಕ್ಷವಾಗಿ ಕಂಡ, ಹೊರತು ಬೇರೆ ಶರೀರ ಮೊದಲಾದವುಗಳನ್ನ ಯಾವುದನ್ನು ಕಾಣಲಿಲ್ಲ ಅಂತರ್ಥ. ನಾನ್ಯತ ಅಸ್ಮಾತ್ ತದಾ ಐಕ್ಷತ ಅಂತಂದ್ರೆ ಬೇರೆ ಶರೀರ ಮೊದಲಾದವುಗಳನ್ನ ಕಾಣಲಿಲ್ಲ, ಕೇವಲ ತನ್ನ ಬಿಂಬರೂಪಿಯಾದ ಭಗವಂತನನ್ನು ಮತ್ತು ಬ್ರಹ್ಮಾದಿ ದೇವತೆಗಳನ್ನು ಕಂಡ. ಈ ರೀತಿ ನಿರಂತರವಾದ ಧ್ಯಾನದಿಂದ ಅವನು ಎಲ್ಲ ಕರ್ಮಗಳನ್ನು ಕೂಡ ಸುಟ್ಟುಕೊಂಡು ಅಂತಃಕರಣವನ್ನು ಕೂಡ ಸುಟ್ಟುಕೊಂಡು ಬಿಂಬರೂಪಿಯಾದ ಭಗವಂತನನ್ನ ಬ್ರಹ್ಮಾದಿ ದೇವತೆಗಳನ್ನ ಪ್ರತ್ಯಕ್ಷವಾಗಿ ಕಾಣುತ್ತಾ ಬೇರೆ ಏನನ್ನೂ ಕೂಡ ಕಾಣಲಿಲ್ಲ. ಹೀಗೆ ಆ ಉತ್ಕಲ ಧ್ಯಾನವನ್ನ ಮಾಡ್ತಾ ಇದ್ದ ಅಂತ ತಿಳಿಸ್ತಾ ಇದ್ದಾರೆ ಮೈತ್ರೇಯರು. ಅವ್ಯವಚ್ಛಿನ್ನ ಯೋಗಾಗ್ನಿ ದಗ್ಧ ಕರ್ಮ ಮಲಾಶಯ ಸ್ವರೂಪಮವರುಂಧಾನೋ ನಾಣ್ಯದಸ್ಮಾತ್ ತದೈಕ್ಷತ. ಸಾಕು. ಶ್ರೀಕೃಷ್ಣಾರ್ಪಣಮಸ್ತು. ಅದು ಏನ್ ಇಟ್ಟು ಬೇಕು ಹೇಳಿದ್ರೆ ಆಚಾರ್ಯ? ಸ್ವಾಮ ಶಬ್ದಕ್ಕೆ ಎರಡು ಹೇಳಿ ಇರಲಿ ನೀವು. ನಮಸ್ಕಾರ ಆಚಾರ್ಯ. ಸ್ವರೂಪ ಅನ್ನೋ ಶಬ್ದಕ್ಕೆ ಸ್ವಸ್ಯ ರೂಪಂ ಒಂದು, ಸ್ವಸ್ಯ ರೂಪಂ ಒಂದು. ಓಕೆ, ಅಂದ್ರೆ ಅದರಲ್ಲೇ ಭಿನ್ನ ಸ್ವರೂಪ ಅಭಿನ್ನ ಸ್ವರೂಪ ಅಂತ ಎರಡನ್ನು ಇಟ್ಕೊಳ್ಬೇಕು. ಸ್ವಸ್ಯ ಸ್ವರೂಪಂ ಅಂತ. ಧನ್ಯವಾದಗಳು. ಸೊ ಅದು ಎರಡು ರೂಪ ಇರೋದ್ರಲ್ಲ, ಎರಡು ಕೋಟ್ ಮಾಡ್ತಾರ. ಸೊ ಆ ಎರಡು ರೂಪನೂ ನೋಡಿದ, ಅಲ್ಲಿ ಬಂದು ಪರಮಾತ್ಮನ ಬಂದು ಬಿಂಬರೂಪಿನ ನೋಡಿದ, ಬ್ರಹ್ಮಾದಿರು ಬಂದು ಪ್ರತ್ಯಕ್ಷವ ನೋಡಿದ ಅಂತ ಹೋಗ್ಬೇಕ. ಹೌದು ಹೌದು. ಅಭಿನ್ನ ಸ್ವರೂಪರಾದ ತನ್ನ ರೂಪಗಳು ಭಗವಂತನ ಬಿಂಬ ಮತ್ತು ಮತ್ಸ್ಯಾದಿ ರೂಪಗಳೆಲ್ಲ ಅಭಿನ್ನ ಸ್ವರೂಪಗಳು. ಭಿನ್ನ ಸ್ವರೂಪ ಅಂತಂದ್ರೆ ಬ್ರಹ್ಮಾದಿ ದೇವತೆಗಳು. ಇಲ್ಲಿ ಇದು ಬಂದು ಪ್ರಕಾಶಿಗಾದ ಒಂದು ಕೊಟ್ಟಿದ್ದಾರೆ, ಸ್ವಹ ಸ್ವತಂತ್ರ ಪರಮಾತ್ಮ ತಸ್ಯ ರೂಪಂ ತತ್ ಆತ್ಮಕಂ ಯತ್ ಸ್ವಸ್ಯ ಜೀವಸ್ಥ ರೂಪಂ ಬಿಂಬಂ ತತ್. ಎರಡು ರೂಪ ಅಂತ. ಮೊದಲು ತನ್ನ ಸ್ವರೂಪಭೂತವಾದ ಮತ್ಸ್ಯಾದಿ ರೂಪಗಳು, ಅದ್ರ ಜೊತೆಗೆ ಆದಿ ಪದದಿಂದ ಬಿಂಬರೂಪವನ್ನು ಇಟ್ಕೊಳ್ಬೇಕು. ಇನ್ನೊಂದು ಬ್ರಹ್ಮಾದಿ ಜೀವರ ಒಳಗೆ ಇರುವುದು ಅಂತ. ಸ್ವಹ ಅಂತ, ಸ್ವಸ್ಯ ಅಂತ ತಗೊಂಬಲ್ಲ, ಸ್ವಹ ಅಂತ ತಗೊಂತಾರೆ. ಅದೇನು ನೇನ ಸ್ವಹ ಸ್ವತಂತ್ರ ಪರಮಾತ್ಮ ತಸ್ಯ ರೂಪಂ ತದಾತ್ಮಕಂ ಅಂತ. ಮೊದಲನೇ ಸ್ವರೂಪ ಅನ್ನೋ ಶಬ್ದಕ್ಕೆ ರೂಪ ಅನ್ನೋ ಶಬ್ದದಿಂದಲೇ ಗೊತ್ತಾಗ್ತಿತ್ತು. ಮತ್ ಸ್ವ ಯಾಕೆ ಅಂತಂದ್ರೆ ಸ್ವಹ ಅಂದ್ರೆ ಸ್ವತಂತ್ರನಾದ ಪರಮಾತ್ಮ, ಅವನ ರೂಪ ತದಾತ್ಮಕವಾದ ರೂಪ ಅಂತ ವ್ಯಾಖ್ಯಾನ ಮಾಡಿ ಪುನರುಕ್ತಿ ಇಲ್ಲ ಅಂತ ತೋರಿಸಿದ್ದಾರೆ.
ಹೌದ್ರಿ, ಈ ಬಿಂಬರೂಪಿನ ನೋಡೋದು ಅಂದ್ರೆ ನಮ್ಮ ಸ್ವರೂಪದಲ್ಲಿರುವ ಕಣ್ಣಿನಿಂದ ನಮ್ಮ ಬಿಂಬರೂಪಿ ನೋಡ್ತೇವೆ ನಾವು. ಅದು ಹೆಂಗದು? ಒಳಗೆ ನಮ್ಮ ಸ್ವರೂಪದ ಒಳಗೆ ನಮ್ಮ ಬಿಂಬನಾದ ಭಗವಂತನನ್ನ ಕಾಣೋದು. ಅಲ್ಲಿ ಸ್ವರೂಪ ದೇಹದಲ್ಲಿರುವ ಏನು ಜ್ಞಾನೇಂದ್ರಿಯ ಇದೆಯೋ ಅದನ್ನ ಇಟ್ಟುಕೊಂಡು ನಾವು ಬಂದು ನಮ್ಮ ಬಿಂಬ ವೃತ್ತಿನ ನಾವು ನೋಡ್ತೇವೆ. ಹೌದು right? ಹೌದು ಹೌದು ಹೌದು. ಉಪಾಸನ ಕ್ರಮ ವಿಷ್ಣು ತೀರ್ಥರು ಅಡವಿ ವಿಷ್ಣು ತೀರ್ಥರು ಹೇಳಿದ್ದಾರೆ, ಅದು ತಿಳಿತಾ ಇಲ್ಲ. ಬಿಂಬೋಪಾಸನ ಹೇಳ್ತಾರ. ಉಪಾಸನ ಅಡವಿ ಸ್ವಾಮಿಗಳು ಹೇಳಿದ್ದಾರೆ, ಅದು ಹೌದು. ತಿಳಿತಾ. ಅದಕ್ಕೆ ಬಿಂಬೋಪಾಸನ ಕ್ರಮ ಹೇಳ್ತಾರ. ಆಯ್ತು, ಮಾಡೋಣ ಒಂದ್ಸಲ. ಈ ಧ್ರುವ ಚರ್ಚೆ ಇಟ್ಟು ಮುಖ್ಯ ಎಂಬುದು ಧ್ರುವ ಮುಡಿದು ಮಗನ ಪತಿ ಆಗ್ತಾರೆ ಈಗ, ರೈಟ್? ಸೊ ಅಟ್ಟು ಒಂದು ಪಾವಿತ್ರ್ಯವಾದ ಒಂದು ಇದು ಅದು ಇಟ್ಟು ವಿವರವಾಗಿ ಕೊಡ್ತಾರೆ ನಮ್ಗೆ. ಈವನ್ ಉತ್ತರ ಚರಿತ್ರೆ ಕೂಡ ಇಟ್ಟು ವಿವರ ಇಲ್ಲ, ರೈಟ್? ಇಲ್ಲಿ ಸ್ವಲ್ಪ ವಿಸ್ತಾರವಾಗಿ ಬರ್ತದೆ ನಿಮ್ಗೆ. ಅದೇ ಒಬ್ಬೊಬ್ರದ್ದು ಕ್ಯಾರೆಕ್ಟರ್ ಹಾಗಿರತ್ತೆ, ಅದನ್ನ ಸ್ವಲ್ಪ ವಿಸ್ತಾರವಾಗಿ ಹೇಳ್ತಾ ಹೋಗ್ತಾರೆ. ಓಕೆ. ರುದ್ರದೇವರದು ಅಂದ್ರೆ ಯಾವ್ದು ಬಂದಿಲ್ಲ ಅಂದ್ರೆ ಅಲ್ಲಿ ರುದ್ರದೇವರೋಡ ವಿಷಯ ಬಂತು, ಅಲ್ಲಿ ಬಂದು ದಕ್ಷಿಣಿಯು ಅದು ಇದಾಯ್ತು. ಆಮೇಲೆ ಎಲ್ಲಾರು ಬಂದು ಪ್ರಧಾನವಾಗಿ ದಕ್ಷನ ಬಗ್ಗೆ ದಕ್ಷನ ಕಥೆಯನ್ನ ಹೇಳಲಿಕ್ಕೆ ಹೊರಟದ್ದು. ಹಾಗಾಗಿ ರುದ್ರದೇವರದು ಬಹಳ ಅಲ್ಲಿ ಬರೋ ಪ್ರಸಂಗ ಇಲ್ಲ. ರುದ್ರದೇವರ ಬಗ್ಗೆ ಅಲ್ಲಲ್ಲಿ ಬರ್ತಾನೆ ಹೋಗ್ತದೆ ಮುಂದೆನೂ ಕೂಡ. ಹಾಗಾಗಿ ಇವರೆಲ್ಲರಿಗಿಂತ ರುದ್ರದೇವರು ದೊಡ್ಡವರು, ಅವರ ಸ್ವರೂಪವನ್ನು ತಿಳ್ಕೊಳ್ಳೋದು ಪ್ರಧಾನ. ಅದು ಮುಂದೆ ಬರುತ್ತೆ, ಅಲ್ಲಲ್ಲಿ ಹೇಳ್ತಾ ಹೋಗ್ತಾರೆ, ಅದು ನೋಡೋಣಂತೆ. ಅಲ್ಲಿ ಕೂಡ ಫಲಸ್ತುತಿ ಕೂಡ 2-3 ಶ್ಲೋಕದ ಬಂತು. ಇಲ್ಲಿ ನಿನ್ನೆ ನಾವು ಫಲಸ್ತುತಿ ದಂಡ್ಯ ನೋಡಿದ್ವಿ, ನಾವು ಏನೇನು ಫಲ ಸಿಕ್ಕತ್ತೆ ಎಂಬ ಒಂದು ವಿಷಯ. ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಹೇಳಿದ್ರು ಅಂತೀರಾ? ಫಲಸ್ತುತಿ. ನಮಸ್ಕಾರ ಸರಿ, ಒಂದು ಸಣ್ಣ ಪ್ರಶ್ನೆ ಕೂಡ ಹಾಗೆ. ಕೇಳಿ. ಸರಿ, ನಮಸ್ಕಾರ ಸರಿ. ಇಲ್ಲಿ ಪ್ರಕಾಶಿಕರಲ್ಲಿ ಒಂದು ಅರೂಪಂ ಕೊಟ್ಟಿದ್ದಾರೆ, ಇಲ್ಲಿ ಅರೂಪಂ ಶ್ಲೋಕದಲ್ಲಿ ಇಲ್ಲ, ಅದು ಅರ್ಥ ಆಗಿಲ್ಲ. ಕೊನೆಯಲ್ಲಿ ಅಲ್ಲಿ ಕೊನೆಯಲ್ಲಿ ಬರುತ್ತೆ, ಸ್ವಹ ಸ್ವತಂತ್ರ ಪರಮಾತ್ಮ ತಸ್ಯ ರೂಪಂ ತದಾತ್ಮಕಂ ಯತ್ ಸ್ವಸ್ಯ ಜೀವಸ್ಥ ರೂಪಂ ಬಿಂದತೆ ತಥಾತು ಅರೂಪಂ ಕಿಂತು ತದಾವಿಷ್ಟಂ ಬ್ರಹ್ಮಾದಿಕಂ ತದಪಿ ಅವರುಂದಾನಃ ಸ್ವಜ್ಞಾನಾವೃತಂ ಕುರುವಾನಃ ಅನ್ನು ಹೇಳಿದ್ದಾರೆ. ಅದು ಅರ್ಥ ಆಗಿಲ್ಲ. ಅರೂಪಂ ಎಲ್ಲಿ ಬಂತು ಇಲ್ಲಿ? ಎಲ್ಲಿದೆ? ಕೊನೆಯಲ್ಲಿ ಪ್ರಕಾಶಕಲ್ಲಿ ಕೊನೆಯಲ್ಲಿ ಬರುತ್ತೆ. ತಥಾ ಸು ಅರೂಪಂ ಅಂತ ಆ ಸ್ವರೂಪಂ ಅನ್ನೋ ಶಬ್ದವನ್ನ ಬಿಡಿಸ್ಕೊಂಡಾಗ ಸು ಅರೂಪಂ ಸ್ವರೂಪಂ, ಸು ಅಂತಿದಲ್ಲ ಹಿಂದೆ, ಅರೂಪಂ, ಆವಾಗ ಸ್ವರೂಪಂ ಅಂತ ಆಗತ್ತೆ. ಸ್ವರೂಪಂ ಅನ್ನೋದನ್ನ ಬಿಡಿಸ್ಕೊಳ್ಳೋದು ಸು ಅರೂಪಂ ಸ್ವರೂಪಂ ಅಂತ. ತದಾವಿಷ್ಟ ಅಂದ್ರೆ ಅವರಲ್ಲಿ ಆವಿಷ್ಟನಾದ ಬ್ರಹ್ಮಾದಿಗಳ ರೂಪ. ಬ್ರಹ್ಮಾದಿಗಳೇನಿದ್ದಾರೆ ಅವರ ಒಳಗೆ ಆವಿಷ್ಟವಾದ ರೂಪ, ಅದನ್ನು ಕೂಡ ಅವರುಂದಾನ ಪಶ್ಯನ್ನಿತಿ ಯಾವತ್ ಅಂತ. ಇದು ಹೇಗೆ ಆಚಾರ್ಯ ನಡೆಸ್ತೆ ಅದು? ಯಾಕಂದ್ರೆ ಧ್ಯಾನ ಮಾಡ್ತಾನೆ, ಉತ್ಕಲ ಒಂದು ಬ್ರಹ್ಮಾದಿ ದೇವರ ಒಳಗೆ ಇರುವಂತ ಹರಿರೂಪದ ಧ್ಯಾನ ನೋಡ್ತಾನೆ ಅಂದ್ರೆ ಅದು ಸ್ವಲ್ಪ ಅರ್ಥ ಆಗಿಲ್ಲ. ಯಾಕೆಂದ್ರೆ ಅದು ಅವನು ಯೋಗ್ಯತಾ ಅಷ್ಟು ದೊಡ್ಡದ ಇದ್ರೆ ಆಗತ್ತೆ ಅಲ್ವಾ? ಹೇಗದು ಸ್ವಲ್ಪ ಅದು ಎಕ್ಸ್ಪ್ಲೇನ್ ಮಾಡಿ ಆಚಾರ್ಯ. ಅಂತರ್ಯಾಮಿ. ಈಗ ನಾವು ನೇರವಾಗಿ ಭಗವಂತನ ಧ್ಯಾನ ಮಾಡೋದಲ್ಲ, ಬ್ರಹ್ಮ ವಾಯುಗಳ ಅಂತರ್ಯಾಮಿಯಾದ ಭಗವಂತನನ್ನೇ ಧ್ಯಾನ ಮಾಡ್ಬೇಕಲ್ವಾ? ಭಗವಂತನ ನಿಜವಾದ ಅಧಿಷ್ಠಾನ ಬ್ರಹ್ಮವಾಯುಗಳು. ಬ್ರಹ್ಮವಾಯುಗಳ ಹೃದಯ ಸ್ಥನಾದ ಭಗವಂತನ ಏನಿದ್ದಾನೆ ಆ ಭಗವಂತನನ್ನೇ ಧ್ಯಾನ ಮಾಡೋದು. ಈಗ ರುದ್ರದೇವ ಬಿಂಬರೂಪಿ ಅಲ್ಲ.
ಅದು ಬಿಂಬ, ಅದು ಬ್ರಹ್ಮಾವಳ ಬಿಂಬರೂಪಿ ಅಲ್ಲ, ಅದು ಅವು ಧ್ಯಾನ ಮಾಡಿರೋದು. ಬ್ರಹ್ಮನ ಬಿಂಬ ರೂಪ ಅಲ್ಲ, ಬ್ರಹ್ಮನ ಆವಿಷ್ಟವಾದ ಭಗವಂತನ ರೂಪ. ಓಕೆ. ತನ್ನ ಬಿಂಬ ರೂಪ ಮತ್ತು ಭಗವಂತನ ಇದು ಬ್ರಹ್ಮಾದಿ ದೇವತೆಗಳಲ್ಲಿ ಆವಿಷ್ಟವಾದ ಭಗವಂತನ ರೂಪ ಎರಡನ್ನು ನೋಡಿದ. ಓಕೆ ಓಕೆ. ಅದಕ್ಕೆ ಆಚಾರ್ಯ ಕೊಟ್ಟಿದ್ದಾರೆ, ಭಿನ್ನ ಸ್ವರೂಪಂ ಅಭಿನಂ ಸ್ವರೂಪಂ ತದ್ವಿದಾಹರೇ. ಗರುಡ ಪುರಾಣದ ವಾಕ್ಯ. ಭಿನ್ನ ಸ್ವರೂಪ ಅಂದ್ರೆ ಬ್ರಹ್ಮಾದಿ ದೇವತೆಗಳ ಒಳಗೆ ಆವಿಷ್ಟವಾದ ರೂಪ, ಅಭಿನ್ನ ಸ್ವರೂಪ ಅಂದ್ರೆ ತನ್ನದೇ ಆದ ಮೂಲ ರೂಪಗಳು, ಮತ್ಸ್ಯಾದಿ ರೂಪ. ಅವರೊಂದಾನಂದ ಪಶ್ಯನ್ನಂತ ಅರ್ಥವಾ? ನೋಡ್ತಾ ಅಂತಾರ ಪಶ್ಯನ್ನಿತಿ ಯಾವ. ಆಚಾರ್ಯ ಈ ರುದ್ರದೇವರು ತಗೊಂಡ್ರೆ ಅವ್ರು ಹಾಗಾದ್ರೆ ಬ್ರಹ್ಮದೇವರ ರೂಪನ ಧ್ಯಾನ ಮಾಡ್ತಾ ಇದ್ರು, ಆಗ ದಕ್ಷ ಬಂದ ಹೇಳಲ್ಲ ನಾವು ನೋಡಿರೋ, ರೈಟ್? ಸೊ ಅದು ಆ ತರ ತಗೊಂಬಲ್ಲ. ಅವರು ತಮ್ಮ ಒಳಗೆ ಬಿಂಬರೂಪಿಯಾದ ಭಗವಂತನನ್ನೇ ಕಾಣ್ತಾ ಇದ್ರು. ಅಲ್ಲಿ ಒಂದು ಬ್ರಹ್ಮದೇವ ಧ್ಯಾನ ಮಾಡ್ತಾ ಇದ್ರು ತನ್ನ ಒಳಗೆ ಬ್ರಹ್ಮದೇವ